ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧೈರ್ಯಕ್ಕೆ ಇನ್ನೊಂದು ಹೆಸರೇ ಮೇಷರಾಶಿ. ಆದರೂ ಜೀವನ ಪೂರ್ತಿ ಹೋರಾಟವೇ ಇವರಿಗೆ ಯಾಕೆ? ಎಲ್ಲರಿಗೂ ದಾರಿ ತೋರಿಸುವ ಇವರು ತಾವೇ ದಾರಿ ತಪ್ಪಿ ನಿಲ್ಲುವುದು ಯಾಕೆ? ಕೋಪದಲ್ಲಿ ಕೆಡುವ ಬದುಕು, ನಂಬಿಕೆಯಲ್ಲಿ ಕಳೆದುಕೊಳ್ಳುವ ಹಣ, ಇದೇನಾ ಮೇಷರಾಶಿಯವರ ಹಣೆಬರಹ? ಆತ್ಮೀಯ ಮೇಷರಾಶಿಯವರೇ, ನೀವು ರಾಶಿಚಕ್ರದ ಮೊದಲ ರಾಶಿ. ನಿಮ್ಮ ಹೆಸರಲ್ಲೇ ಒಂದು ಪವರ್ ಇದೆ. ನಿಮ್ಮದು ಬೆಂಕಿಯಂತಹ ವ್ಯಕ್ತಿತ್ವ. ನೀವು ಹುಟ್ಟಿರುವುದೇ ಆಳುವುದಕ್ಕೆ ಹೊರತು ಆಳಿಸಿಕೊಳ್ಳುವುದಕ್ಕಲ್ಲ. ಯಾವುದೇ ಕೆಲಸವನ್ನು ಆರಂಭಿಸುವುದರಲ್ಲಿ ನಿಮಗೆ ಇರುವ ಉತ್ಸಾಹ, ಯಾರಿಗೂ ಹೆದರದ ಎದೆಗಾರಿಕೆ, ಎದುರಾಳಿ ಎಷ್ಟೇ ದೊಡ್ಡವನಾದರೂ ಮುನ್ನುಗ್ಗಿ ಹೋಗುವ ಧೈರ್ಯ ನಿಜಕ್ಕೂ ಅದ್ಭುತ. ನಿಮ್ಮ ಮನಸ್ಸು ಹಾಲಿನಷ್ಟು ಪರಿಶುದ್ಧ. ಅಲ್ಲಿ ಕಲ್ಮಶವಿಲ್ಲ, ಕುತಂತ್ರವಿಲ್ಲ. ಆದರೆ ಇಷ್ಟೆಲ್ಲ ಶಕ್ತಿ ಇರುವ ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಇದ್ದೀರಾ? ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈ ಇಟ್ಟು ಕೇಳಿಕೊಳ್ಳಿ. ಪ್ರಪಂಚಕ್ಕೆ ಸಿಂಹದಂತೆ ಕಾಣುವ ನೀವು ಏಕಾಂತದಲ್ಲಿ ಮಗುವಿನಂತೆ ಅಳುತ್ತೀರಿ ಯಾಕೆ? ನಿಮ್ಮ ಕೈಯಾರೆ ಸಹಾಯ ಪಡೆದವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಅಲ್ವಾ? ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದಿರೋ ಅವರೇ ಇಂದು ನಿಮ್ಮನ್ನು ದ್ವೇಷಿಸುತ್ತಿದ್ದಾರೆ ಅಲ್ವಾ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಮೇಷರಾಶಿಯವರಿಗೆ ಪದೇ ಪದೇ ಸೋಲು, ಅವಮಾನ ಮತ್ತು ಸಾಲದ ಬಾಧೆ ಯಾಕೆ ಎದುರಾಗುತ್ತಿದೆ? ಮೇಷರಾಶಿಯವರೇ, ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಜೀವನದ ಈ ದುಸ್ಥಿತಿಗೆ, ನಿಮ್ಮ ಕಣ್ಣೀರಿಗೆ ಬೇರೆ ಯಾರು ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮ ಒಳಗೆ ಇದ್ದಾರೆ. ನಿಮ್ಮ ಸ್ವಭಾವದಲ್ಲಿರುವ ಒಂದು ಭಯಂಕರವಾದ ದೌರ್ಬಲ್ಯ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸುಡುತ್ತಿದೆ. ಆ ಒಂದು ಗುಣ ನಿಮ್ಮನ್ನು ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ತಡೆಯುತ್ತಿದೆ. ಎಷ್ಟೋ ಬಾರಿ ಜೀವನದ ಉತ್ತುಂಗಕ್ಕೆ ಏರಿ ಅಲ್ಲಿಂದ ಪಾತಾಳಕ್ಕೆ ಬಿದ್ದಿದ್ದೀರಿ. ಹಾಗಾದರೆ ಆ ಶಾಪಗ್ರಸ್ತ ಗುಣ ಯಾವುದು? ರಾಜನಂತೆ ಮೆರೆಯಬೇಕಾದ ನೀವು ರಣರಂಗದಲ್ಲಿ ಒಬ್ಬಂಟಿಯಾಗಿ ನಿಲ್ಲುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಜ್ಯೋತಿಷ್ಯದ ಮಾರ್ಗದರ್ಶನ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ನಿಮ್ಮ ದೌರ್ಬಲ್ಯದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಶಕ್ತಿಯ ಅರಿವು ನಿಮಗಿರಬೇಕು. ಮೇಷರಾಶಿಯವರೇ, ನೀವು ಮುಗ್ಧರು. ಹೊಟ್ಟೆಯಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಟುಕೊಂಡು ಮಾತನಾಡುವುದು ನಿಮಗೆ ಬರುವುದಿಲ್ಲ. ನೇರ ಮಾತು, ದಿಟ್ಟ ನಡೆ, ಅನ್ಯಾಯ ಕಂಡರೆ ಸಾಕು ಪರಿಣಾಮ ಏನಾಗುತ್ತೆ ಅಂತ ಯೋಚಿಸದೆ ಸಿಡಿದೇಳುತ್ತೀರಿ. ಇದೇ ಕಾರಣಕ್ಕೆ ಸಮಾಜದಲ್ಲಿ ನಿಮಗೆ ಗೌರವವಿದೆ. ನೀವು ತುಂಬ ಎನರ್ಜೆಟಿಕ್ ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ನಿಮಗಿದೆ. ಆದರೆ ಇಂತಹ ಅದ್ಭುತ ವ್ಯಕ್ತಿತ್ವವಿದ್ದರೂ ನೀವು ಸೋಲುತ್ತಿರುವುದು ಯಾಕೆ? ಮೇಷರಾಶಿಯವರೇ, ನಿಮ್ಮನ್ನು ಸೋಲಿಸುತ್ತಿರುವುದು ನಿಮ್ಮ ಆ ಎರಡು ಮಾರಕ ದೌರ್ಬಲ್ಯಗಳು. ಒಂದು ನಿಯಂತ್ರಣವಿಲ್ಲದ ಸಿಡುಕುತನ, ಕೋಪ, ಮತ್ತು ಇನ್ನೊಂದು ಮುಂದಾಲೋಚನೆ ಇಲ್ಲದ ಆತುರ ಮತ್ತು ಕುರುಡು ನಂಬಿಕೆ. ಇದೇ ನಿಮ್ಮ ಬದುಕಿನ ಶಾಪ. ಮೇಷರಾಶಿಯವರೇ, ತಾಳ್ಮೆ ಎನ್ನುವುದು ಶತ್ರುವಿದ್ದಂತೆ. ನಿಮಗೆ ಎಲ್ಲವೂ ತಕ್ಷಣ ಆಗಬೇಕು, ಇವತ್ತು ಬೀಜ ಹಾಕಿದರೆ ನಾಳೆಗೆ ಮರ ಬೆಳೆಯಬೇಕು ಅನ್ನೋ ಆತುರ. ಈ ಆತುರದಲ್ಲಿ ನೀವು ಎಂತಹ ತಪ್ಪು ನಿರ್ಧಾರಗಳನ್ನು ತಗೊಳ್ತೀರಾ ಅಂದರೆ, ವರ್ಷಗಟ್ಟಲೆ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಒಂದೇ ನಿಮಿಷದಲ್ಲಿ ಕಳೆದುಕೊಳ್ಳುತ್ತೀರಿ. ಅದಕ್ಕಿಂತ ಮುಖ್ಯವಾಗಿ, ನಿಮ್ಮ ಕೋಪ ಬಂದಾಗ ನೀವು ನೀವಾಗೇ ಇರುವುದಿಲ್ಲ. ಆ ಕ್ಷಣದಲ್ಲಿ ನಿಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಕತ್ತಿಗಿಂತ ಹರಿತವಾಗಿರುತ್ತವೆ. ಎದುರಿಗಿರುವವರು ನಿಮ್ಮವರ, ಪರರ ಅಥವಾ ಹಿರಿಯರ ಅಂತ ನೋಡಲ್ಲ, ಮನಸ್ಸಿಗೆ ಬಂದಂತೆ ಬೈದು ಬಿಡುತ್ತೀರಿ. ಆಮೇಲೆ ಕೋಪ ಇಳಿದ ಮೇಲೆ ನಾನು ಹಾಗೆ ಮಾತನಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಿ. ಆದರೆ ಆಗಲೇ ಕಾಲ ಮಿಂಚಿರುತ್ತದೆ. ಒಡೆದ ಕನ್ನಡಿ ಮತ್ತು ಆಡಿದ ಮಾತು ಎರಡನ್ನೂ ಸರಿಪಡಿಸಲು ಆಗುವುದಿಲ್ಲ. ಈ ಆತುರ ಮತ್ತು ಕೋಪದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ, ಸಂಬಂಧಗಳ ಹತ್ಯೆ. ಮೇಷರಾಶಿಯವರು ಪ್ರೀತಿ ಮಾಡುವುದರಲ್ಲಿ ನಂಬರ್ 1, ಆದರೆ ಸಂಬಂಧ ಉಳಿಸಿಕೊಳ್ಳುವುದರಲ್ಲಿ ಎಡವುತ್ತಾರೆ. ನಿಮ್ಮ ಕಟುವಾದ ಮಾತುಗಳಿಂದ ಎಷ್ಟೋ ಒಳ್ಳೆಯ ಸ್ನೇಹಿತರನ್ನ, ಪ್ರೀತಿ ಪಾತ್ರರನ್ನ ನೀವೇ ದೂರ ಮಾಡಿಕೊಂಡಿದ್ದೀರಿ. ನಿಮ್ಮ ಮನಸ್ಸು ಒಳ್ಳೆಯದೇ ಇರಬಹುದು, ಆದರೆ ನಿಮ್ಮ ಮಾತು ವಿಷದಂತೆ ಇರೋದ್ರಿಂದ ಜನ ನಿಮ್ಮಿಂದ ದೂರ ಹೋಗ್ತಾರೆ. ಕೊನೆಗೆ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ನಿಲ್ಲೋಕೆ ಯಾರೂ ಇರುವುದಿಲ್ಲ. ಎರಡನೆಯದಾಗಿ, ಆರ್ಥಿಕ ನಷ್ಟ ಮತ್ತು ಸಾಲ. ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವ ಎಡವಟ್ಟುಗಳು ಒಂದೆರಡಲ್ಲ. ಯಾರೋ ಬಂದು ಬಣ್ಣ ಬಣ್ಣದ ಮಾತು ಆಡಿದ ತಕ್ಷಣ ಅವರನ್ನು ಕಣ್ಣು ಮುಚ್ಚಿ ನಂಬಿ ಹಣ ಕೊಡ್ತೀರಾ, ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ಹಾಕ್ತೀರಿ. ವಿಚಾರಣೆ ಮಾಡಲ್ಲ, ಡಾಕ್ಯುಮೆಂಟ್ ನೋಡಲ್ಲ, ಕೇವಲ ನಂಬಿಕೆ ಮೇಲೆ ಹೋಗ್ತೀರಾ. ಪರಿಣಾಮ ಹಣವೂ ಹೋಯಿತು, ನಂಬಿಕೆಯೂ ಹೋಯಿತು. ಕೊಟ್ಟ ಹಣ ವಾಪಸ್ ಕೇಳೋಕೆ ಹೋದರೆ ಅವರೇ ನಿಮಗೆ ಆವಾಸ ಆಗ್ತಾರೆ. ಹೀಗೆ ನಂಬಿ ಕೆಟ್ಟವರ ಪಟ್ಟಿಯಲ್ಲಿ ಮೇಷರಾಶಿಯವರೇ ಮೊದಲಿಗರು.
ಮೂರನೆಯದಾಗಿ ಅಪೂರ್ಣ ಕೆಲಸಗಳ ಸರಮಾಲೆ. ನಿಮಗೆ ಆರಂಭ ಶೂರತ್ವ ಇದೆ. ಯಾವುದೇ ಕೆಲಸವನ್ನು ತುಂಬ ಜೋಶ್ನಿಂದ ಶುರು ಮಾಡ್ತೀರಾ, ಆದರೆ ಅದರಲ್ಲಿ ಸಣ್ಣ ತೊಂದರೆ ಬಂದ ತಕ್ಷಣ ಅಥವಾ ಆಸಕ್ತಿ ಕಳೆದು ಹೋದ ತಕ್ಷಣ ಅದನ್ನು ಅರ್ಧಕ್ಕೆ ಬಿಟ್ಟು ಬೇರೆ ಕಡೆ ಹೋಗ್ತೀರಾ. ಒಂದು ಬಾವಿ ತೋಡಿ ನೀರು ಬರಲಿಲ್ಲ ಅಂದರೆ ಇನ್ನೊಂದು ಕಡೆ ತೋಡ್ತೀರಾ. ಹೀಗೆ 10 ಕಡೆ ಅರ್ಧಂಬರ್ಧ ಬಾವಿ ತೋಡ್ತೀರಾ ಹೊರತು ಒಂದೇ ಕಡೆ ಆಳವಾಗಿ ತೋಡಿ ನೀರು ತೆಗೆಯುವ ತಾಳ್ಮೆ ನಿಮಗಿರುವುದಿಲ್ಲ. ಇದೇ ನಿಮ್ಮ ವೈಫಲ್ಯದ ರಹಸ್ಯ. ಮೇಷರಾಶಿಯವರೇ, ಸಾಕು ಮಾಡಿ. ಈ ಆತುರವನ್ನು ಬೆಂಕಿ ಅಡುಗೆ ಮಾಡೋಕ್ಕೂ ಬರುತ್ತೆ, ಮನೆ ಸುಡೋಕ್ಕೂ ಬರುತ್ತೆ. ನಿಮ್ಮ ಕೋಪ ಮತ್ತು ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನೀವು ಜಗತ್ತನ್ನೇ ಗೆಲ್ಲಬಹುದು. ನೀವು ಮತ್ತೆ ರಾಜನಂತೆ ಬದುಕಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ಮೌನವೇ ಅತ್ಯಂತ ದೊಡ್ಡ ಅಸ್ತ್ರ. ಕೋಪ ಬಂದಾಗ, ಯಾರಾದರೂ ನಿಮ್ಮನ್ನು ಕೆರಳಿದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಕೇವಲ 10 ನಿಮಿಷ ಮೌನವಾಗಿರಿ. ಆ ಜಾಗದಿಂದ ಎದ್ದು ಹೋಗಿ. ಯಾಕೆಂದರೆ ಕೋಪದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಆಡುವ ಮಾತು 100% ತಪ್ಪಾಗಿರುತ್ತದೆ. ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ಹಿಡಿತ ಬಂದರೆ ಅರ್ಧ ಯುದ್ಧ ಗೆದ್ದಂತೆ. ನೆನಪಿಡಿ, ಬಲಶಾಲಿಗಿಂತ ತಾಳ್ಮೆಶಾಲಿ ಹೆಚ್ಚು ಸಾಧಿಸುತ್ತಾನೆ. ಎರಡನೆಯದಾಗಿ, ಕುರುಡು ನಂಬಿಕೆ ಬೇಡ, ಬುದ್ಧಿವಂತಿಕೆ ಬೇಕು. ಇನ್ಮುಂದೆ ಯಾರೇ ಬಂದು ಸಹಾಯ ಕೇಳಲಿ ಅಥವಾ ಬಿಸ್ನೆಸ್ ಐಡಿಯಾ ಹೇಳಲಿ, ಭಾವನೆಗಳಿಗೆ ಕರಗಬೇಡಿ. ಅವರ ಹಿನ್ನೆಲೆ ಏನು, ಇದರಿಂದ ನನಗೇನು ಲಾಭ, ಇದು ಕಾನೂನುಬದ್ಧವಾಗಿದೆಯಾ ಎಂದು 10 ಬಾರಿ ಯೋಚಿಸಿ ನೋ ಹೇಳುವುದನ್ನು ಕಲಿಯಿರಿ. ದುಡ್ಡು ನಿಮ್ಮದು, ಕಷ್ಟಪಟ್ಟವರು ನೀವು. ದಾನ ಧರ್ಮ ಮಾಡಿ, ತೊಂದರೆ ಇಲ್ಲ, ಆದರೆ ಮೋಸ ಹೋಗಬೇಡಿ. ಕಾಗದ ಪತ್ರ ಇಲ್ಲದೆ ದೇವರೇ ಬಂದು ಕೇಳಿದರೂ ಹಣ ಕೊಡಬೇಡಿ. ಮೂರನೆಯದಾಗಿ, ಸ್ಥಿರತೆ ಮತ್ತು ನಿರಂತರ ಪ್ರಯತ್ನ. ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದು ಮುಗಿಯುವವರೆಗೂ ಬಿಡಬೇಡಿ. ಆರಂಭದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ, ಅದಕ್ಕೆ ಹೆದರಿ ದಾರಿ ಬದಲಿಸಬೇಡಿ. ಕುದುರೆಯಂತೆ ಓಡುವುದನ್ನು ಬಿಟ್ಟು ಆನೆಯಂತೆ ದೃಢವಾಗಿ ಹೆಜ್ಜೆ ಇಡಿ. ನಿಧಾನವಾದರೂ ಸರಿ, ಅಂತಿಮ ಗುರಿ ಮುಟ್ಟಲೇಬೇಕು ಎಂದು ಪಣ ತೊಡಿ. ನಿಮ್ಮ ಚಂಚಲ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ್ರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ಮೇಷರಾಶಿಯವರೇ, ನೀವು ಹುಟ್ಟಿರೋದು ಗೆಲ್ಲೋದಕ್ಕೆ. ನಿಮ್ಮಲ್ಲಿರುವ ಆ ಬೆಂಕಿ ಬೆಳಕು ನೀಡಲಿ ಹೊರತು ನಿಮ್ಮನ್ನೇ ಸುಡಬಾರದು. ನಿಮ್ಮ ಮುಗ್ಧತೆಯನ್ನು ಜನ ದಡ್ಡತನ ಅಂತ ಅನ್ಕೋತಾರೆ. ಅವರಿಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ತೋರಿಸುವ ಸಮಯ ಬಂದಿದೆ. ಇಂದಿನಿಂದ ನಿಮ್ಮ ಕೋಪವನ್ನು ನಿಮ್ಮ ಪ್ರಗತಿಯ ಕಡೆಗೆ ತಿರುಗಿಸಿ. ನಿಮ್ಮನ್ನು ಹೀಯಾಳಿಸಿದವರು, ಮೋಸ ಮಾಡಿದವರು ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋಬೇಕು. ಹಾಗೆ ಬೆಳೆಯಿರಿ. ನಿಮ್ಮ ಹಿಂದಿನ ಸೋಲುಗಳನ್ನು ಪಾಠವನ್ನಾಗಿ ತಗೊಳ್ಳಿ. ಬಿದ್ದಾಗ ಏಳುವವನೇ ನಿಜವಾದ ವೀರ. ನೀವು ವೀರರು. ಕೇವಲ ನಿಮ್ಮ ಆತುರವನ್ನು ಬಿಟ್ಟು ತಾಳ್ಮೆಯ ಕೈ ಹಿಡಿದರೆ ಸಾಕು. ಯಶಸ್ಸು ನಿಮ್ಮ ಕಾಲಡಿಯಲ್ಲಿ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಅನಿಸಿದರೆ, ಹೌದು, ನನ್ನ ಕೋಪವೇ ನನಗೆ ಶತ್ರು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಮೇಷರಾಶಿಯವರ ಬಗ್ಗೆ ಇನ್ನಷ್ಟು ಆಳವಾದ ವಿಷಯಗಳನ್ನು ತಿಳಿಸಲು ಸ್ಫೂರ್ತಿ ನೀಡುತ್ತದೆ. ಮತ್ತು ಮೇಷರಾಶಿಯವರೇ, ನಿಮ್ಮಂತೆಯೇ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ದಾರಿ ಸಿಗಲಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ರಾಶಿಗಳ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಒತ್ತಿ. ನಿಮ್ಮ ಜೀವನದಲ್ಲಿ ಕೋಪದಿಂದ ಆದ ಅನಾಹುತಗಳೇನು, ಅಥವಾ ನೀವು ಇನ್ಮುಂದೆ ತಾಳ್ಮೆಯಿಂದ ಇರ್ತೀರಾ? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಯಾವಾಗಲೂ ಬೆಂಕಿಯಂತೆ ಮುನ್ನುಗ್ಗುವ ಮೇಷರಾಶಿಯವರಿಗೆ ಹಲವು ವರ್ಷಗಳಿಂದ ಸೋಲು, ಕಷ್ಟ, ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆಲ್ಲ ಫುಲ್ ಸ್ಟಾಪ್ ಇಡುವ ಸಮಯ ಬಂದೇ ಬಿಡ್ತು. ಮೇಷರಾಶಿಯವರೇ, ನಿಮ್ಮ ಹೆಜ್ಜೆ ಹಿಂದಿಡುವಂತೆ ಮಾಡುತ್ತಾ ಅಥವಾ ಯಶಸ್ಸಿನ ಶಿಖರಕ್ಕೆ ಏರಿಸುತ್ತಾ ನಿಮ್ಮ ಗ್ರಹಗತಿಗಳು ಏನು ಹೇಳುತ್ತವೆ ಗೊತ್ತಾ? ನಿಮ್ಮ ಜೀವನದಲ್ಲಿ ತರುತ್ತಿರುವ ಆ 3 ದೊಡ್ಡ ಬದಲಾವಣೆಗಳು ಯಾವುವು ಗೊತ್ತಾ? ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಸಾಡೆ ಸಾತಿಯಲ್ಲಿರುವ ನಿಮ್ಮನ್ನು ಕಾಪಾಡಲು ಇರುವ ಏಕೈಕ ದೈವ ಎಂದರೆ ಅದು ಆಂಜನೇಯ. ಅದಕ್ಕಾಗಿ ತಪ್ಪದೆ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಿಮಗಿರುವ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮೇಷರಾಶಿಯವರೇ, ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮ ರಾಶ್ಯಾಧಿಪತಿ ಮಂಗಳ. ಹೀಗಾಗಿಯೇ ನಿಮ್ಮ ರಕ್ತದಲ್ಲಿಯೇ ಒಂದು ರೀತಿಯ ಬೆಂಕಿಯ ಕಿಡಿ ಇರುತ್ತದೆ. ಯಾವುದೇ ಕಷ್ಟ ಬರಲಿ, ಎಷ್ಟೇ ದೊಡ್ಡ ಸವಾಲು ಎದುರಾಗಲಿ, ಎದೆಯೊಡ್ಡಿ ನಿಲ್ಲುವ ಧೈರ್ಯ ನಿಮ್ಮದು. ಸೋಲು ಎಂಬ ಪದ ನಿಮ್ಮ ಡಿಕ್ಷನರಿಯಲ್ಲೇ ಇಲ್ಲ ಅಲ್ವಾ? ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ? ನೀವು ಅಂದುಕೊಂಡಂತೆ ಯಾವುದು ನಡೆಯುತ್ತಿಲ್ಲ. ಎಲ್ಲಿ ಕೈ ಹಾಕಿದರೂ ವಿಘ್ನಗಳು. ಬೆಳಗಾದರೆ ಸಾಕು ನೆಮ್ಮದಿ ಇಲ್ಲದ ಮನಸ್ಥಿತಿ. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿರಬಹುದು, ಅಥವಾ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಒಳಗೊಳಗೆ ಕೊರೆಯುತ್ತಿರಬಹುದು. ಕಷ್ಟಪಟ್ಟು ದುಡಿದ ಹಣ ನೀರಿನಂತೆ ಖರ್ಚಾಗುತ್ತಿರುವುದನ್ನು ನೋಡಿ ನನ್ನ ಹಣಬರಹವೇ ಇಷ್ಟೇನೆ ಎಂದು ನೀವು ಎಷ್ಟೋ ರಾತ್ರಿಗಳು ಕಣ್ಣೀರು ಹಾಕಿರಬಹುದು. ಆದರೆ ಚಿಂತಿಸಬೇಡಿ.
ಕಾಲಚಕ್ರ ಉರುಳಿದೆ. ಈಗ ನಿಮ್ಮ ಪಾಲಿಗೆ ಒಂದು ಹೊಸ ಆಶಾ ಕಿರಣವನ್ನು ಹೊತ್ತು ತರುತ್ತಿದೆ. ಬನ್ನಿ, ಮೊದಲು ನಿಮ್ಮ ರಾಶಿಯ ಗ್ರಹಗತಿಗಳು ಹೇಗಿವೆ, ಯಾವ ಗ್ರಹ ನಿಮಗೆ ಒಳಿತು ಮಾಡುತ್ತಾನೆ, ಯಾವ ಗ್ರಹ ನಿಮ್ಮ ತಾಳ್ಮೆ ಪರೀಕ್ಷಿಸುತ್ತಾನೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜಾತಕದಲ್ಲಿ ಒಂದು ವಿಶಿಷ್ಟವಾದ ಗ್ರಹಗಳ ಸಂಯೋಜನೆ ನಡೆಯುತ್ತಿದೆ. ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಕರ್ಮಕಾರಕ ಶನಿದೇವನ ಸಂಚಾರವಿದೆ. ಶನಿ ಎಂದರೆ ಕಷ್ಟ ಕೊಡುವವನು ಎಂಬ ತಪ್ಪು ಕಲ್ಪನೆ ಬೇಡ. ಬದಲಾಗಿ ಶನಿ ನಿಮ್ಮನ್ನ ತಿದ್ದಿ ತೀಡುವ ಗುರು. 12ನೇ ಮನೆಯ ಶನಿಯಿಂದಾಗಿ ನಿಮಗೆ ಅನಗತ್ಯ ಖರ್ಚುಗಳು, ನಿದ್ರಾಹೀನತೆ ಮತ್ತು ಯೋಚನೆಗಳು ಹೆಚ್ಚಾಗುತ್ತವೆ. ಇದು ಅಶುಭ ಎನಿಸಿದರೂ ಇದೇ ಶನಿ ನಿಮಗೆ ಜೀವನ ನೈಜ ಪಾಠವನ್ನು ಕಲಿಸುತ್ತಿದ್ದಾನೆ. ಇನ್ನು ಶುಭಗ್ರಹಗಳ ವಿಚಾರಕ್ಕೆ ಬಂದರೆ, ಲಾಭಸ್ಥಾನದಲ್ಲಿ ಕುಳಿತಿರುವ ರಾಹು ನಿಮ್ಮ ಪಾಲಿಗೆ ಸಂಜೀವಿನಿಯಾಗಿದ್ದಾನೆ. ಶನಿ ತರುವ ಕಷ್ಟಗಳಿಗೆ ರಾಹು ಅನಿರೀಕ್ಷಿತವಾಗಿ ಧನಲಾಭದ ಮೂಲಕ ಪರಿಹಾರ ನೀಡಲಿದ್ದಾನೆ. ಇದರ ಜೊತೆಗೆ ಗುರುಬಲ ಕೂಡ ನಿಮ್ಮ ಬೆನ್ನಿಗಿದ್ದು ನಿಮ್ಮ ನಿರ್ಧಾರಗಳಿಗೆ ದೈವ ಬಲವನ್ನು ನೀಡುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಶನಿ ಮತ್ತು ಕೇತು ನಿಮ್ಮ ಪಾಲಿಗೆ ಸ್ವಲ್ಪ ಅಶುಭ ಅಥವಾ ಸವಾಲಿನ ಗ್ರಹಗಳಾದರೆ, ರಾಹು, ಗುರು ಮತ್ತು ನಿಮ್ಮ ಅಧಿಪತಿ ಮಂಗಳ ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡಲು ಕಾಯುತ್ತಿದ್ದಾರೆ. ಮೇಷರಾಶಿಯವರ ಮೂಲ ಗುಣವೇ ಇಷ್ಟವಿಲ್ಲದ ಕಡೆ ಒಂದು ನಿಮಿಷವೂ ನಿಲ್ಲದಿರುವುದು ಮತ್ತು ಯಾರಿಗೂ ತಲೆಬಾಗದಿರುವುದು. ನೀವು ನಾಯಕರಾಗಿ ಹುಟ್ಟಿದವರು ಯಾರ ಕೈ ಕೆಳಗೂ ಗುಲಾಮರಾಗಿ ದುಡಿಯುವುದು ನಿಮಗೆ ಇಷ್ಟವಾಗುವುದಿಲ್ಲ. ಈ ಗುಣವೇ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ವೃತ್ತಿ ಜೀವನದಲ್ಲಿ ಕಳೆದ ವರ್ಷ ನೀವು ಅನುಭವಿಸಿದ ಅನುಮಾನಗಳು, ಅವಮಾನಗಳು, ಜೊತೆಗೆ ಬಾಸ್ ಜೊತೆಗಿನ ಕಿರಿಕಿರಿ ಅಥವಾ ಪ್ರಮೋಷನ್ ಸಿಗದೇ ಇದ್ದ ನಿರಾಸೆಗಳಿಗೆಲ್ಲ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಲಾಭಸ್ಥಾನದ ರಾಹು ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ನೀಡಲಿದ್ದಾನೆ. ನೀವು ಯಾವುದೋ ಒಂದು ಸಣ್ಣ ಅವಕಾಶ ಎಂದುಕೊಂಡ ಕೆಲಸ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಎಂದು ಕನಸು ಕಾಣುತ್ತಿರುವ ಮೇಷರಾಶಿಯವರಿಗೆ ಈಗ ಅದ್ಭುತವಾದ ಬಾಗಿಲುಗಳನ್ನು ತೆರೆಯುತ್ತಿದೆ. ಆದರೆ ನೆನಪಿರಲಿ, ನಿಮ್ಮ ಮುಂಗೋಪವನ್ನು ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಳ್ಳಿ. ಸಾಡೆಸಾತಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸವೇ ಎಲ್ಲದಕ್ಕೂ ಉತ್ತರ ನೀಡಲಿ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ, ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಧಾರಾಳಿಗಳು. ಜೇಬಿನಲ್ಲಿ ಹಣವಿದ್ದರೆ ನಾಳೆಯ ಬಗ್ಗೆ ಯೋಚಿಸದೆ ಖರ್ಚು ಮಾಡುವ ಸ್ವಭಾವ ನಿಮ್ಮದು. ಆದರೆ ಈ ಸಾಡೆಸಾತಿಯ ಪ್ರಭಾವದಿಂದಾಗಿ ಈಗ ನೀವು ಹಣದ ಬೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಹಿಂದಿನ ವರ್ಷ ಆದ ಸಾಲಗಳು ಅಥವಾ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕಳೆದುಕೊಂಡ ಹಣ ನಿಮ್ಮನ್ನು ಚಿಂತೆಗೀಡು ಮಾಡಿದೆ. ಆದರೆ ಈಗ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸಲಿದೆ. ನೀವು ಊಹಿಸದ ಮೂಲಗಳಿಂದ ನಿಮಗೆ ಹಣ ಕೈ ಸೇರಲಿದೆ. ಹಳೆಯ ಸಾಲಗಳನ್ನು ತೀರಿಸುವ ದಾರಿಗಳು ಗೋಚರಿಸುತ್ತವೆ. ಭೂಮಿ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ 10 ಬಾರಿ ಯೋಚಿಸಿ. ಏಕೆಂದರೆ 12ನೇ ಮನೆಯ ಶನಿ ನೀವು ಸಣ್ಣ ತಪ್ಪು ಮಾಡಿದರೂ ಹಣ ಪೋಲಾಗುವಂತೆ ಮಾಡುತ್ತಾನೆ. ಜಾಗ್ರತೆ ಇರಲಿ. ಮೇಷರಾಶಿಯವರೇ, ಕೇವಲ ವೃತ್ತಿ ಮತ್ತು ಹಣ ಮಾತ್ರವಲ್ಲ, ನಿಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ಜೀವನದಲ್ಲಿ ಈಗ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿದ್ದಾರೆ, ಮದುವೆ ಕಾರ್ಯಗಳಿಗೆ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಸಾಡೆಸಾತಿಯಿಂದ ಬರುವ ಗಂಡಾಂತರಗಳನ್ನು ತಪ್ಪಿಸಲು ನೀವು ಮಾಡಲೇಬೇಕಾದ ಆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳೇನು ವಿವರವಾಗಿ ತಿಳಿಸುತ್ತೇನೆ. ಮೇಷರಾಶಿಯವರೇ, ಈಗ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟದ ಬಗ್ಗೆ ಮಾತನಾಡೋಣ. ಅದುವೇ ನಿಮ್ಮ ಹೂಡಿಕೆ ಮತ್ತು ಆಸ್ತಿಯ ವಿಚಾರ. ನಿಮಗೆ ರಿಸ್ಕ್ ತೆಗೆದುಕೊಳ್ಳುವುದು ಅಂದರೆ ಪಂಚಪ್ರಾಣ. ಎದರಿ ಕೂರುವ ಜಾಯಮಾನ ನಿಮ್ಮದಲ್ಲ. ನೀವೇನಾದರೂ ಷೇರುಪೇಟೆಯಲ್ಲಿ, ಅದರಲ್ಲೂ ಸ್ಟಾಕ್ ಆಪ್ಷನ್ಸ್ ಟ್ರೇಡಿಂಗ್ನಲ್ಲಿ ತೊಡಗಿಸಿಕೊಂಡಿದ್ರೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಅಭ್ಯಾಸ ಹೊಂದಿದ್ರೆ ಈಗ ನಿಮಗೆ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುವಂತೆ ಸೂಚಿಸುತ್ತಿದೆ. 12ನೇ ಮನೆಯಲ್ಲಿ ಕುಳಿತಿರುವ ಶನಿಯಿಂದಾಗಿ ದಿನನಿತ್ಯದ ಟ್ರೇಡಿಂಗ್ನಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಆದರೆ ಗಾಬರಿ ಬೇಡ. ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಕೈ ಹಿಡಿಯಲಿವೆ. ಒಂದು ವೇಳೆ ನೀವು ಈಗಾಗಲೇ ಖಾಲಿ ನಿವೇಶಗಳನ್ನು ಹೊಂದಿದ್ದು ಅಲ್ಲಿ ಸುಂದರವಾದ ಮನೆ ಕಟ್ಟುವ ಯೋಚನೆಗಳಲ್ಲಿದ್ದರೆ ಅಥವಾ ಹೊಸದಾಗಿ ಕೃಷಿ ಭೂಮಿ ಖರೀದಿಸುವ ಆಲೋಚನೆಯಲ್ಲಿದ್ದರೆ, ಗುರುವಿನ ಶುಭ ದೃಷ್ಟಿಯಿಂದ ಈ ವರ್ಷ ಆ ಕನಸು ಖಂಡಿತ ನನಸಾಗುವ ಕಾಲ ಕೂಡಿ ಬಂದಿದೆ. ಆಸ್ತಿ ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಜಯ ಖಚಿತ. ಕಷ್ಟಪಟ್ಟು ಕೂಡಿಟ್ಟ ಹಣ ಸರಿಯಾದ ಜಾಗದಲ್ಲಿ ಹೂಡಿಕೆಯಾಗಲಿದೆ.
ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯವರು ಎಷ್ಟೇ ಕೋಪಿಷ್ಠರಾಗಿದ್ದರೂ ನಿಮ್ಮ ಒಳಗಿರುವ ಒಂದು ಮಗುವಿನಂಥ ಶುದ್ಧ ಮನಸ್ಸು ಯಾರಿಗಾದರೂ ಕಷ್ಟ ಎಂದರೆ ಕರಗಿ ನೀರಾಗುತ್ತೀರಿ. ಆದರೆ ನಿಮ್ಮ ನೇರ ನುಡಿ ಮತ್ತು ಸಿಡುಕು ಸ್ವಭಾವದಿಂದಲೇ ನೀವು ಎಷ್ಟೋ ಬಾರಿ ತಪ್ಪು ತಿಳುವಳಿಕೆಗೆ ಗುರಿಯಾಗುತ್ತೀರಿ. ಹತ್ತಿರದ ಸಂಬಂಧಗಳನ್ನು ದೂರ ಮಾಡಿಕೊಳ್ಳುತ್ತೀರಿ. ಕಳೆದ ವರ್ಷ ನೀವು ಪ್ರೀತಿ ಪಾತ್ರರಿಂದ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ವಿಶೇಷವಾಗಿ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗಿನ ಬಾಂಧವ್ಯ ವೃದ್ಧಿಯಾಗಲಿದೆ. ಒಡ ಹುಟ್ಟಿದವರ ಜೊತೆ ಈ ಹಿಂದೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ, ಆಸ್ತಿ ವಿಚಾರದಲ್ಲಿ ಮನಸ್ತಾಪಗಳಿದ್ರೆ ಅವೆಲ್ಲವೂ ಮಂಜಿನಂತೆ ಕರಗಿ ಅವರು ನಿಮ್ಮ ಬೆಂಬಲಕ್ಕೆ ಬಲವಾಗಿ ನಿಲ್ಲಲಿದ್ದಾರೆ. ಇನ್ನು ಮದುವೆಯ ವಯಸ್ಸಿಗೆ ಬಂದರೂ ಸೂಕ್ತ ಸಂಬಂಧ ಕೂಡಿ ಬರುತ್ತಿಲ್ಲ ಎಂದು ಕೊರಗುತ್ತಿರುವ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯವನ್ನು ಹೊತ್ತು ತರುತ್ತಿದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಂಯೋಗವಿದೆ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಹುಟ್ಟು ಆಶಾವಾದಿಗಳು ಮತ್ತು ದೈಹಿಕವಾಗಿ ಬಲಿಷ್ಠರು. ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ನೀವು ಮಲಗುವವರೇ ಅಲ್ಲ. ಆದರೆ ನೆನಪಿಡಿ, ಶನಿಯ ಸಾಡೆ ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತಿದೆ. ಸುತ್ತಮುತ್ತಲಿನ ವಾತಾವರಣದ ಗದ್ದಲ, ಕಿರಿಕಿರಿ ಮತ್ತು ನೆಮ್ಮದಿ ಇಲ್ಲದ ಪರಿಸ್ಥಿತಿಯಿಂದಾಗಿ ಪದೇ ಪದೇ ತಲೆನೋವು, ಮಾನಸಿಕ ಒತ್ತಡ ನಿಮ್ಮನ್ನು ಕಾಡುತ್ತಿರಬಹುದು. ರಾತ್ರಿ ಸರಿಯಾಗಿ ನಿದ್ದೆ ಬಾರದೆ ಹಗಲೆಲ್ಲ ಸುಸ್ತು ಆವರಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಈ ವರ್ಷ ಅತಿ ಹೆಚ್ಚು ಗಮನ ಹರಿಸಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ಊಟ, ಯೋಗ ಅಥವಾ ಧ್ಯಾನದ ಮೊರೆ ಹೋಗುವುದು ನಿಮಗೆ ಅತ್ಯಂತ ಅವಶ್ಯಕ. ಆರೋಗ್ಯವೇ ಮಹಾಭಾಗ್ಯ ಎಂಬುದನ್ನು ಮರೆಯಬೇಡಿ. ಕೊನೆಯದಾಗಿ ಮೇಷರಾಶಿಯವರೇ, ನೀವು ಶನಿಯ ಆರಂಭಿಕ ಘಟ್ಟದಲ್ಲಿದ್ದೀರಿ. 12ನೇ ಮನೆಯ ಶನಿ ನಿಮ್ಮ ತಾಳ್ಮೆಯನ್ನು ಖಂಡಿತ ಪರೀಕ್ಷಿಸುತ್ತಾನೆ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡಿ, ಏಕೆಂದರೆ ಶನಿ ನಿಮ್ಮನ್ನು ಚಿನ್ನದಂತೆ ರೆಡಿ ಮಾಡುತ್ತಾನೆ. ಈ ಸಾಡೆಸಾತಿಯ ಗಂಡಾಂತರಗಳಿಂದ ಪಾರಾಗಲು ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿರುವ ಏಕೈಕ ಮತ್ತು ಅತಿ ದೊಡ್ಡ ಶಕ್ತಿಶಾಲಿ ಪರಿಹಾರ ಅಂದರೆ ಅದು ವಾಯುಪುತ್ರ ಆಂಜನೇಯ ಸ್ವಾಮಿಯ ಆರಾಧನೆ. ಶನಿದೇವನಿಗೆ ಆಂಜನೇಯ ಎಂದರೆ ಎಲ್ಲಿಲ್ಲದ ಪ್ರೀತಿ ಮತ್ತು ಭಯ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸಾ ಪಠಣ ಮಾಡುವುದನ್ನು ರೂಢಿಸಿಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಧೈರ್ಯ, ಶಕ್ತಿ ಮತ್ತು ವಿಶ್ವಾಸವೇ ನಿಮಗೆ ಶ್ರೀರಾಮ ರಕ್ಷೆ. ಮೇಷರಾಶಿಯವರೇ, ಈಗ ನಿಮ್ಮ ಪಾಲಿಗೆ ಕಷ್ಟಗಳ ಸರಮಾಲೆಯನ್ನು ಕಳಚಿ ಯಶಸ್ಸಿನ ಕಿರೀಟವನ್ನು ತೊಡಗಿಸುವ ವರ್ಷವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಭವಿಷ್ಯದ ಬಗ್ಗೆ ನಂಬಿಕೆ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆದು ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಸಂಕಲ್ಪ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ಅವರಿಗೂ ಈ ಶುಭ ಸಂದೇಶ ತಲುಪಲಿ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.